ತುಂಬ ತುಂಬ ಧನ್ಯವಾದಗಳು. ನಮಗೆ ಸಾಕಷ್ಟು ಸಹಾಯ ಮಾಡ್ತಿರೋದಕ್ಕೆ. ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ BTS ಏನಿದೆ ಇದನ್ನು ಬಿಡುಗಡೆ ಮಾಡಿಕೊಡೋದಕ್ಕೆ ಸಹಾಯ ಮಾಡ್ತಿರುವಂಥ ಎಲ್ಲ ನಮ್ಮ ಇಂಡಸ್ಟ್ರಿಯ ಅತ್ಯುನ್ನತ ನಿರ್ದೇಶಕರು ಬಂದಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ಹಾಗೆ ಸಾರ್ಥಕ್ ಸರ್ ಬಂದಿಲ್ಲ ಅನ್ಸುತ್ತೆ, ಕೃಷ್ಣ ಸರ್ ಅವರು ಇನ್ನೇನು ಬರ್ತಾರೆ. ಭೀಮಾ ಚಿತ್ರದ ಸಕ್ಸಸ್ಫುಲ್ ಇಂಡಸ್ಟ್ರಿಯ ಪ್ರೊಡ್ಯೂಸರ್ ಇವಾಗ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅತಿ ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂಥ ಮುರಳಿ ಸರ್ ಇದ್ದಾರೆ, ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸರ್, ನೀವಿಲ್ಲದೆ ದಿಸ್ ವುಡ್ಂಟ್ ಹ್ಯಾವ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. BTS ಅವ್ರು ಹೇಳಿದಾಗೆ BTS ಯಾಕೆ ಯಾವಾಗಲೂ ವೈರಲ್ ಆಗುತ್ತೆ ಅಂತಂದ್ರೆ, ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡಿ ಹೋಗ್ಬಿಡ್ತೀವಿ, ಬಟ್ ಅದ್ರ ಹಿಂದೆ ಇವರೆಲ್ಲ ನಾವೆಲ್ಲ ಕಷ್ಟಪಡ್ತಿರೋದು, ಹಿಂಗೆಲ್ಲ ಆಡ್ತಿರ್ತಾರೆ, ಅದು ನೋಡೋಕ್ಕೆ ತುಂಬ ರೋಮಾಂಚನವಾಗಿರುತ್ತೆ. ಅದೇ ಐಡಿಯಾ BTS ಅನ್ನೋದಕ್ಕೆ. ಆದರೆ ಇದು ನಾವೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕ್ಕೆ ಶುರು ಮಾಡ್ಬಿಡ್ತೀವಿ. ನಾನೇನೋ ಮಾಡ್ತಿದ್ದೀನಿ, ಅವ್ರು ಒಪ್ಕೊಂತ ಇಲ್ಲ, ನಾನು ಹಂಗೆ ಮಾಡಬೇಕಿತ್ತು, ನನಗೆ ಒಪ್ಕೊಂತ ಇಲ್ಲ ಅನ್ನೋದು. ಆ ಹೊಣೆನ ಸಮಾಜದ ಮೇಲೆ ಹಾಕಿದ್ರೆ ನಮ್ಮ ಕಷ್ಟಗಳು ಏನಿರುತ್ತೆ, ನಾವು ಅಂತಂದ್ರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗೆ ಬೇಕಾಗಿರೋದನ್ನ ಮಾಡೋಕೆ ಹೊರಟಾಗ ತನ್ನೊಳಗೆ ತಾನು ಏನೇನೋ ಅನುಭವಿಸ್ತಾನೆ. ಅದು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ BTS. ಮಿಕ್ಕಿದ್ದನ್ನ ನಾವು ಇಷ್ಟು ಬೇಗ ಬಿಟ್ಕೊಡ್ದರೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ. ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು, ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ 5 ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ. ಧನ್ಯವಾದ. ಈ ಪ್ರಾಜೆಕ್ಟ್ ಹೇಗೆ ಶುರುವಾಯಿತು ಅಂದ್ರೆ, ಎಲ್ಲ ನಾವು 5 ಜನ ಒಂದು ರೂಮಲ್ಲಿ ಕೂತ್ಕೊಂಡಿದ್ವಿ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಒಂದು ಸಿನಿಮಾ ಮಾಡೋಣ ಅಂತ. ನನ್ನ ಹೆಸರು ಸಾಯಿ ಶ್ರೀನಿಧಿ ಅಂತ. ಸೊ ನಾನು ಈ ಪ್ರಾಜೆಕ್ಟ್ ಒಂದು ಫಿಲ್ಮ್ನ ಬರೆದು ಡೈರೆಕ್ಟ್ ಮಾಡಿದ್ದೀನಿ. ಅವ್ರು ಕುಲ್ದೀಪ್ ಕಾರ್ಯಪ್ಪ ಅಂತ. ಸೊ ಆ ರೀತಿಯಲ್ಲಿದ್ದಾಗ ಒಂದು ಸಿನಿಮಾ ಮಾಡೋಣ, ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು. ಸೊ ಶುರು ಮಾಡ್ತಾ ಮಾಡ್ತಾ ನಾವು ಇನ್ ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರೂ ಕಾಡಿ ಬೇಡಿ ಹೆಂಗೋ ಒಂದು ಮಾಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ರಿಯಾಲಿಟಿ ಸ್ಟ್ರಕ್ ಆದಾಗ, ಓಕೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನಿಸ್ತು. ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವ್ರು ಬಂದ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯಿತು, ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾವು ಜನಕ್ಕೆ ತೋರಿಸೋ ಹಂಗಾಗಿದೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಸೊ ಜನ ಏನಂತಾರೆ ನಮಗೆ ಗೊತ್ತಿಲ್ಲ. ಸೊ ಒಂದು ಹುಚ್ಚುತನದಿಂದ, ಬಟ್ ಒಂದು ಆನೆಸ್ಟ್ ಹುಚ್ಚುತನದಿಂದ ಒಂದು ಸಿನಿಮಾ ಮಾಡಿದೀವಿ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಸರ್ ಟೋಟಲ್ ಫಿಲ್ಮ್ ಬಂದ್ಬಿಟ್ಟು 2.5 hours ಇದೆ ಸರ್. 2.5 hours ಇದೆ ಸರ್. 5 ಕಥೆಗಳು, ಬೇರೆ ಬೇರೆ ಕಥೆಗಳು, ಬಟ್ ಎಲ್ಲಾ ಕಥೆಗಳು ಕೂಡ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆ. ಸೊ ಒಬ್ಬೊಬ್ರು ಡೈರೆಕ್ಟರ್ಸ್. ಹಾಗಾಗಿ ಬಟ್ 5 ಕಥೆಗಳಿಗೂ ಸಂಬಂಧ, ಒಂದೊಂದು ಕ್ಯಾರೆಕ್ಟರ್ಸ್ ಓವರ್ಲ್ಯಾಪ್ ಆಗುತ್ತೆ. ನಿಮ್ಗೆ ಎಲ್ಲ ಒಟ್ಟಿಗೆ ನೋಡಿದ್ರೆ ಒಂದು ಸಿನಿಮಾನೇ ಆಗುತ್ತೆ. ಹೌದು, ಪ್ರತಿ ಕಥೆಗೂ ಅದರದೇ ಆದಂತಹ ಹೆಸರಿದೆ. ಟೈಟಲ್ಸ್ ಒಳಗಡೆ ಇರೋದು ಟೈಟಲ್ಸ್. ಸರ್, ನಿಮ್ಮ ಸಿನಿಮಾದ ಟೈಟಲ್ಗಳು, ಅದ್ರ ಬಗ್ಗೆ ಕಂಟೆಂಟ್ ಹೇಳಿ. ಸರ್, ನಾನು ಸಾಯಿ ಶ್ರೀನಿಧಿ. ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ, ಸಿಗರೇಟ್ಸ್ ಅಂಡ್ ಲೈನ್ಸ್ ಅಂತ. ಸೊ ನನ್ನ ಹೆಸರು ಪ್ರಜ್ವಲ್ ರಾಜ್. ಸೊ ನಾನು ಮಾಡಿರೋ ಹೆಸರು ಬಾನಿಗೊಂದು ಎಲೆಯಲ್ಲಿ ಅಂತ. ಸಿನಿಮಾದ ಬಗ್ಗೆ ಒಂದೆರಡು ಲೈನ್ ಹೇಳಿ ಸರ್. ನಿಮ್ಗೆ ಏನದು ಸ್ವಲ್ಪ ಸ್ಟೇಜ್ ಫಿಯರ್ ಇದೆ. ಓಕೆ, ಲಾಸ್ಟಿಗೆ ಮಾತಾಡಿ, ನೋ ಪ್ರಾಬ್ಲಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಭರದ್ವಾಜ್. ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಆದರೂ ನಾನು ನಟಿಯಾಗೋಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗೇನೆ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ದು. ಸೊ ಕುಲ್ದೀಪ್ ಅವರು ಈ ಒಂದು ಇವರೆಲ್ಲ ಸೇರ್ಕೊಂಡು ಆ್ಯಕ್ಚುಲಿ ಈ ಐಡಿಯಾ ಹೇಳಿದಾಗ ದೇ ವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದರೆ ಚೆನ್ನಾಗಿರುತ್ತೆ, ಒಬ್ಬ ಒಂದು 5 ಸಿನಿಮಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದರೆ ಮತ್ತೆ ನಾನು ಪರದೆ ಹಿಂದೆ ಕೆಲಸ ಮಾಡುವಂಥ ಅವಕಾಶ ಬಂದಾಗ ಬೇಡ ಅನ್ನಿಸ್ತು. ಸೊ ಸುಮೋಹ ಅಂತ ನನ್ನ ಕತೆ ಹೆಸರು. ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತು ಶ್ರೀಪ್ರಿಯ ಅವರು ಮುಖ್ಯ ಭೂಮಿಕೆಯನ್ನು ನಡೆಸಿದ್ದಾರೆ. ಆ್ಯಂಡ್ ತುಂಬ ಒಳ್ಳೆ ಆ್ಯಕ್ಟರ್ಸು, ತುಂಬ ಒಳ್ಳೆ ಏನಂತಾರೆ, ನನ್ನ ಸಿನಿಮಾನಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರನ ನಿರ್ವಹಿಸಿದ್ದಾರೆ. ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ, ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರಬಹುದು ಅಥವಾ ಗೆಲುವುಗಳಿರಬಹುದು, ಇವೆಲ್ಲದ್ರನ್ನ ಅಂದರೆ ಇಟ್ಕೊಂಡು ಮನಸ್ಸಲ್ಲಿ ಬರೆದಿರುವಂತಹ ಕಥೆ ಇದು. ನನ್ನ ಫಸ್ಟ್ ಡೈರೆಕ್ಟೋರಿಯಲ್, ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್. ಈ ಸಿನಿಮಾ ನನಗೆ ಯಾವಾಗಲೂ ತುಂಬಾ
ಹತ್ರ ಆಗಿರುತ್ತೆ. ಈ ಸಿನಿಮಾ ನೀವೆಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್. ಸೊ BTSನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. DMK ಎಂಟರ್ಟೈನ್ಮೆಂಟ್, ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆ ಅಂತಂದರೆ ಸಿನಿಮಾ ಎಲ್ಲರೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತೆ. ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲದು ಆ್ಯಕ್ಚುಲಿ ಸಿನಿಮಾ ಮಾಡೋದಕ್ಕೆ. ಬರೀ ಪ್ಯಾಷನ್ ಇಟ್ಕೊಂಡು ದುಡ್ಡಿಲ್ಲ ಅಂತಂದರೆ ದಟ್ ಈಸ್ ವಿಟಮಿನ್ M ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನಿಮಾ ಮಾಡೋದಕ್ಕೆ. ಸೊ ಅದಕ್ಕೆ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗಲಿ ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ಥರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರೂ ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ಥರ ಇರೋ ಟೈಮಲ್ಲಿ ಸರ್ ಬಂದು ನಮಗೆ ಸಪೋರ್ಟ್ ನೀಡ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅದು ಬಿಟ್ಟರೆ ಅಷ್ಟೇ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಇಲ್ಲಿ ಯಾವ ಕತೆ ಬರ್ತಿದ್ದೀನಿ ಅಂತಂದರೆ ಬ್ಲಾಕ್ ಬಸ್ಟರ್ ಅಂತ ಸಿನಿಮಾ ಹೆಸರು. ಸೊ ನಾನು ಇದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ಫಿಲಮು. ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾಲೇಕ್ ಅವರ ಫಿಲಮಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಟೀಮಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ. ಸೊ ಸಾಯಿ ಆಗಲಿ, ಪ್ರಜ್ವಲ್ ಆಗಲಿ ಅಥವಾ ನಾನಾಗಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು, ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅದಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಸೊ ಎಲ್ಲರೂ ಹೇಗೋ ಎಲ್ಲ ಒಂದು ಟೀಮ್ ಇದೆ, ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತಲ್ಲ. ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರು ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು, ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಅಪೂರ್ವ ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಕೂಡ ಹೆಲ್ಪ್ ಮಾಡಿದರು. ಸೊ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿದಂಥ ಪ್ರಾಜೆಕ್ಟ್ ಇದು. ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಸಪ್ರೇಟ್ ಕಥೆಗಳು ಸರ್. ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರವ್ರದ್ದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ, ಇದು ಒಂದು ಹೀರೋ ಇದ್ದಾಗ ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಥರ ಹೇಗಿರ್ತಾರೆ ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ. ಎಲ್ಲರ ಕಥೆಯಲ್ಲೂ ಹೋಗಿ ಬರ್ತಾರೆ. ಸೊ ಹೀಗಿದೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ. ಮಧ್ಯದಲ್ಲಿ ಬರ್ತೀನಿ. ನಿಮ್ಮ ಕತೆ ಯಾವುದು? ನನ್ನ ಕತೆ ಹೆಸರು ಹೀರೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು 5 ಜನ 10 ಜನ ಮೇಲ್ನಟರು ಇರ್ಬೋದು, ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ಥರ. ಅದನ್ನ ಬಿಟ್ಟರೆ ಒಂದು 20 ಜನ ಬೇರೆ ಆಕ್ಟರ್ಸ್ ಇರ್ಬೋದು. ಆಕ್ಟರ್ ಆಗಬೇಕು ಅಂದ್ಕೊಳ್ಳೋರು ಒಂದು 10 ಲಕ್ಷ ಜನ, 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿನಲ್ಲಿ ಒಬ್ಬನ ಕತೆ. ನೀವು ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರಾ ಇವ್ನು ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಆದ್ರೆ ಅವ್ನ ಕನ್ಸು ಯಾವಾಗಲೂ ಒಳಗೆ ಹಾಗೆ ಇರ್ತಿಲ್ಲ, ನಾನೊಂದಿನ ಹೀರೋ ಆಗ್ತೀನಿ ಅಂತ ಒಬ್ಬ ತೀರಾ ಸಾಮಾನ್ಯನ ಒಂದು ಸಣ್ಣ ಕತೆ ಇದೆ. ಹಾಗೆ ಎಲ್ಲರ ಕಥೆಗಳು ನೀವು ಹೇಳೋದಾದ್ರೆ ಮಧ್ಯದಲ್ಲಿ ಎಲ್ಲ ಕಥೆಗಳು ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಂಡಲ್ಲಿ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ. ಅಲ್ಲಲ್ಲಿ ಎಲ್ಲ ಕಥೆಗಳು ಒಟ್ಟಿಗೆ ಬಂದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ಥರನೇ ಭಾವಿಸ್ಬೋದು. ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಟ್ಬಿಡ್ತೀನಿ. ನನ್ನ ಸಿನಿಮಾದ ನಾಯಕ ನಟರಾದಂಥ ಕೌಶಿಕ್ ಅವರು, ಚಂದನಾ ಕಶ್ಯಪ್ ಅವರು, ನನ್ನ ಸಿನಿಮಾಗೆ ಛಾಯಾಗ್ರಾಹಕರಾದಂಥ ಅಶ್ವಿನ್ ಕನ್ನಡಿ ಅವರು, ಆಮೇಲೆ ನನ್ನ ಅಭಿನಯರಾದಂಥ ಆದಿತ್ಯ ಅವರು, ನಿಮ್ಮೆಲ್ಲರ ಸಹಕಾರ ಇದ್ರೆ ಹಾಗೆ ಮತ್ತೆ ರಾಜೇಶ್ ಹೇಳಿದಾಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂದ್ರೆ ಇವ್ರು ಸಿನಿಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ. ನನ್ನ ಸಿನಿಮಾ ಬಂದ್ರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿರುವಂಥ ಸಿನಿಮಾಗಳು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ನಿಮ್ಮೆಲ್ಲರಿಂದ ಯಾರು ಇಲ್ದಲ್ಲೇ ಇದ್ದಿದ್ರೆ ಖಂಡಿತವಾಗ್ಲೂ ಸಿನಿಮಾ ಆಗ್ತಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸರ್. ಅದೇನಾಗುತ್ತೆ, ಬರಿಬೇಕಾದ್ರೆ ನಾವು ಬೇಕು ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಅದು ಇನ್ಎವಿಟಬ್ಲಿ ಅದು ಬಂದಿದೆ. ಎಲ್ಲ ಕಥೆಗಳಲ್ಲೂ ನೀವು ನೋಡಿದ್ರೆ ಅದು ಅನ್ಸುತ್ತೆ ತೀರಾ ಸಹಜವಾದಂಥ ಕಥೆಗಳು. ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ರ ಇರುವಂಥ ಕಥೆಗಳು. ನಮ್ಮಲ್ಲೇ ಇರೋ ಒಂದು ನಾವು ಅನುಭವಿಸ್ತೀವಿ, ನಾವು ಖಂಡಿತವಾಗ್ಲೂ ನಮ್ಮ ಸರ್ಕಲಲ್ಲಿ ನಾವು ನೋಡಿರೋಂಥ ಕಥೆಗಳು. ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸಸ್ ಹೊರಗೋಗ್ತೀವಿ, ನೀನು ಬಿಡಮ್ಮ ಫುಲ್ ಏನು ಮೇಕಪ್ ಹಾಕೊಳ್ತೀಯ, ಕೈಗೋಗ್ಬಿಡ್ತಾರೆ ಕಾಲ್ಗೋಗ್ಬಿಡ್ತಾರೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ಇರ್ತಾರೆ, ಅಸಂಪ್ಷನಲ್ಲಿ ಇರ್ತಾರೆ. ಆದರೆ
ಆಕ್ಟರ್ಸ್ನ ಓಕೆ ಲೆಟ್ಸ್ ಕೀಪ್ ದಮ್ ಅಸೈಡ್, ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ಲರೂ ಎಷ್ಟು ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟಿರ್ತಾರೆ, ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ಬರು ಫೇಸ್ ಮಾಡಿರ್ತಾರೆ. ಅಂದರೆ ಇಂಥವ್ರು ಮಾಡಿಲ್ಲ, ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗಬೇಕು ಅಂತಂದ್ರೆ ಅವ್ನು ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗೆ ಬಯಸ್ಕೊಂಡಿರ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗೆ ಬಯಸ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್. ಅಂದರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂಥ ಕೆಲಸ ಇದು. ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಈ ಸಿನಿಮಾ. ಶೀತಲ್ ಶೆಟ್ಟಿ ಮ್ಯಾಮ್ ಇರ್ಬೋದು, ಅಥವಾ ಆಚಾರ್ಯ ಅಂಡ್ ಕೋ ಇಂದು ಮ್ಯಾಮ್ ಹತ್ರ ಒಂದಷ್ಟು ಸಾಲುಗಳು ಬರ್ತಾ ಹೋಗುತ್ತೆ. ನಿಮಗೆ ನೀವು ಹೇಳಿದ ಪ್ರಕಾರ ಒಂದು ಮೇಕಪ್ ಮ್ಯಾನ್ ಕುರಿತಾಗಿ ಬಹುಶಃ ನಿಮ್ ಕತೆ ಒಳಗೊಂಡಿರ್ಬೋದು. ಯಾಕೆ ಆ ಥಾಟ್ ಏನಕ್ಕೆ ಬಂತು? ಬಿಕಾಸ್ ನೀವು ಒಬ್ರು ಆಕ್ಟ್ರೆಸ್ ಆಗಿರೋದ್ರಿಂದ ಮೇಕಪ್ ಮಾಡ್ಬೇಕಾದ್ರೆ ಅವ್ರ ಜೀವನನೂ ಹೀಗಿರಬಹುದಾ ಅನ್ನೋ ಥಾಟ್ ಇಂದ ಶುರುವಾಯ್ತಾ ಹೇಗೆ ಅಂತ ಒಂದು ಡೆಫಿನೆಟ್ಲಿ ದಟ್. ಏನಕ್ಕೆ ಅಂತಂದ್ರೆ ಆಸ್ ಅನ್ ಆಕ್ಟರ್ ನಮಗೆ ಫಸ್ಟ್ ಅಂದ್ರೆ ಯಾವಾಗ್ಲೂ ನಮ್ ಜೊತೆನೆ ಓಡಾಡ್ಕೊಂಡಿರೋರು ಮೇಕಪ್ ಮ್ಯಾನ್ ಗಿಂತ ಜಾಸ್ತಿ ಟಚ್ ಅಪ್ ಮೇಕಪ್ ಅಸಿಸ್ಟೆಂಟ್ಸ್. ಸೊ ಅವರು ಲಿಟ್ರಲಿ ನಮ್ಮ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿರ್ತಾರೆ. ನೀರು ಅದ್ ಅನ್ನಕ್ಕಿಲ್ಲ ನೀರು ತಗೊಂಡ್ಬಿಡ್ತಾರೆ. ಅಂದ್ರೆ ನಮಗ್ ಬೇಸಿಕಲಿ ಲಿಟ್ರಲಿ ಕಷ್ಟ ಅಂತ ಆಗ್ಬಾರ್ದು ಸೆಟ್ ಅಲ್ಲಿ, ಆ ತರ ನೋಡ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಭಾಗ ಅವರು. ಬಟ್ ಆಫನ್ ಅವ್ರನ್ನೇ ತುಂಬಾ ನಾವು ಏನು ಟಚ್ ಅಪ್ ಹುಡುಗ ಅವನು ಅನ್ನೋ ತರ ಹೇಳಲ್ಲ ಪ್ರಾಬಬ್ಲಿ ಡೈರೆಕ್ಟ್ ಆಗಿ, ಬಟ್ ದಟ್ ಈಸ್ ವೇರ್ ವಿ ಆಲ್ ಅವ್ರನ್ನ ಟ್ರೀಟ್ ಹಾಗೆ ಮಾಡ್ತೀವಿ. ಸೊ ನನ್ನ ಇಷ್ಟು ವರ್ಷದ ವಾಟ್ ಎವರ್ 8-9 years ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಆಗಿ ಬಂದಂಥ ಹುಡುಗರಾಗಿರ್ಬೋದು, ಅಥವಾ ಮೇಕಪ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿರುವಂಥ ಹುಡುಗರಿರ್ಬೋದು, ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್. ಅವರಿಗೋಸ್ಕರ ಮಾಡಿರೋದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು. ಅತಿ ಮುಖ್ಯವಾದಂತ ನಮ್ಮೆಲ್ಲರ ತುಂಬ ಹೃದಯದ ಧನ್ಯವಾದಗಳು ರಾಜ್ ಬಿ ಶೆಟ್ಟಿ ಅವರಿಗೆ. ಅವ್ರು ನಮ್ಮ ಇಡೀ ಸಿನಿಮಾವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮ್ಗೆ ಅಂದ್ರೆ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನು ಒದಗಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕೃಷ್ಣ ಅಂತ. ಸುಮಾರು ಕೆಲವೊಂದರಲ್ಲಿ ನೋಡಿರ್ಬೋದು, ನೋಡಿರ್ಬೋದು, ಪರವಾಗಿಲ್ಲ. ಫಸ್ಟ್ ಆಫ್ ಆಲ್, ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನು ಕಾಣುತ್ತೆ. ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗ್ಲಿ, ಅದನ್ನು ಪ್ರೋತ್ಸಾಹಿಸೋದಾಗ್ಲಿ ತುಂಬ ಅಂದರೆ ತುಂಬ ಕಷ್ಟವಾಗಿರುವಂಥ ಜಾಗ. ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬ ಥ್ಯಾಂಕ್ ಯು ಸರ್. ಎರಡನೇದಾಗಿ ಇಲ್ಲಿ ಇರೋ ಈ 5 ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಐ ಥಿಂಕ್ ಸೇಫ್ ಬೆಟ್ಸು ಈಸಿಯರ್. ಅಂದರೆ ಮಾಡಿರೋ ಫಿಲ್ಮ್ಸ್ ಆಗಿರಲಿ, ಅದ್ರಲ್ಲಿ ನಡೆಯುವಂಥ ಒಂದು ಫಾರ್ಮುಲೇಕ್ ಫಿಲ್ಮ್ಸ್ ಅಂತ ಏನು ಹೇಳ್ತೀವೋ ಅದನ್ನ ಯೂಸ್ ಮಾಡಿಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ಇದು ನೀವು ಮುಂದಕ್ಕೆ ನೋಡ್ತೀರಾ, ಒಂದು ಲೈನ್ ಇದೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಆ ಲೈನು ನನಗೆ ತುಂಬಾ ಇಷ್ಟವಾದ ಲೈನು. ಯಾಕೆಂದ್ರೆ ಸಿನಿಮಾ ಮಾಡಕ್ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು, ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು, ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟ್ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ. ಬಟ್ ಅದನ್ನ ಬಿಡದೇನೆ ಒಂದು ದೃಢ ನಿರ್ಧಾರ ತಗೊಂಡು ಅದನ್ನ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡೋದು ಬಹಳ ಅಂದ್ರೆ ಬಹಳ ಕಷ್ಟ. ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ದ 5 directors for giving their all, no matter what difficulties you have faced, no matter how crazy it has been. ನೀವು ನಿಮ್ ಎಲ್ಲ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ, and this is your baby. So and I hope very good things for the film. ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟ್ರಲ್ಲಿ ನೋಡಿದ್ದೆ. ಅಂದ್ರೆ ಎಲ್ಲರೂ ಆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಒಟ್ಟಿಗೆ ಕೂತ್ಕೊಳ್ಳೋದು, ಒಟ್ಟಿಗೆ ಡಿಸ್ಕಸ್ ಮಾಡೋದು, ಕೊಲ್ಯಾಬರೇಟಿವ್ ಆಗಿ ಒಂದು ಎಫರ್ಟ್ನ ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟು, ಸೊ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನ ಹೇಳೋಣ ಅಂತ ಆ ಒಂದು ಆಟಿಟ್ಯೂಡ್ ಇದೆ ಥಿಯೇಟ್ರಲ್ಲಿ. ಆ ಒಂದು ಆಟಿಟ್ಯೂಡನ್ನ ಈ ಸಿನಿಮಾನಲ್ಲಿ ನಾನು ಮತ್ತೆ ನೋಡಿದೆ. ಈ ಸಿನಿಮಾ ಬಿಟ್ಟು ಬೇರೆ ಕಡೆನೂ ನಾನು ಅದು ಅಷ್ಟಾಗಿ ನೋಡಿರ್ಲಿಲ್ಲ. ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದ್ರೆ 5 ಕಥೆಗಳಲ್ಲಿ 5 ಜನ ಇದ್ರು. ಇವ್ರು ಡೈರೆಕ್ಟ್ ಮಾಡ್ತೀರಾ, ಮಿಕ್ಕವರೆಲ್ಲ ಅದ್ರ ಲೇಡೀಸ್ ಆಗಿ ಬಂದಿದ್ರು. ಅವ್ರು ಡೈರೆಕ್ಟ್ ಮಾಡ್ತೀರಾ, ಬೇರೆಯವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ. ಸೊ ದಟ್ ಈಸ್ ಅ ವೆರಿ ಬಿಗ್, ಐ ಥಿಂಕ್ ಇಂಪಾರ್ಟೆಂಟ್
lesson for me to have learned, and to witness an attitude like that in our industry, it is a very, very big thing. So I'd like to thank you all for having been such amazing directors who are trying to create a beautiful message. ಏನ್ ಕೇಳಿದ್ರಿ? ಮರ್ತೋಯ್ತು ಸರ್. ನನಗೂ ಮರ್ತೋಯ್ತು. ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅಂತ. ಎಸ್ ಅಫ್ ಕೋರ್ಸ್ ನೀವು ಥ್ಯಾಂಕ್ಸ್ ಹೇಳಿದ್ರಿ, ಬಟ್ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಕಂಟೆಂಟ್ ಬಗ್ಗೆ ಹೇಳ್ಬಹುದು ಅಂದ್ರೆ ಒಂದು ಲೈನ್ ಅಲ್ಲಿ. ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ, ಬಟ್ ಕಂಟೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದು. ಐ ಥಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದ್ರೆ, ಒಂದು ಸಿನಿಮಾ ಎಸ್ಪೆಷಲಿ ಫಾರ್ಮುಲೇಕ್ ಫಿಲ್ಮ್ಸ್, ಹೀರೋ ಹೀರೋಯಿನ್, ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು, ಆಕ್ಷನ್ ಫಿಲ್ಮ್ಗಳಾಗಿರ್ಬೋದು, ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ನು ಆಗ್ತಾರೆ. ಬಟ್ ಅವರು ಹೀರೋ ಹೀರೋಯಿನ್ ಆಗೋದಿಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು 200-300 ಜನ ಇರ್ತಾರೆ. ಅದು ಅಸಿಸ್ಟೆಂಟ್ಸ್ ಆಗಿರಬಹುದು, ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಕತೆ ಬರೆಯೋರಾಗಿರಬಹುದು, ಡೈರೆಕ್ಟರ್ಸ್ ಇರ್ತಾರೆ, ಬೇರೆ ಜನ ಇರ್ತಾರೆ, ಅಡುಗೆ ಮಾಡೋರು ಇರ್ತಾರೆ, ಟೀ ಕೊಡೋದಕ್ಕೆ ಒಬ್ರು ಇರ್ತಾರೆ. ಆಕ್ಚುಯಲ್ ಆಗಿ ಹೀರೋ ಹೀರೋಯಿನ್ನ ಮಾಡ್ತಿರೋದು ಅವರು ಅಂತ ನನಗನ್ಸುತ್ತೆ. Actual heroes and heroines are those people who are working to make this film the film that it is. ಪ್ರತಿ ಸಲನು. ಅಂಡ್ ನನಗನ್ಸೋದು ಈ ಒಂದು ಸಿನಿಮಾ ಆ ಆಕ್ಚುಯಲ್ ಆಗಿರೋ ಹೀರೋ ಹೀರೋಯಿನ್ಸ್ಗೆ ಮಾಡಿರ್ತಕ್ಕಂಥ ಒಂದು ಫಿಲ್ಮ್. ಥ್ಯಾಂಕ್ ಯು. ಬಹಳಷ್ಟು ಮೇರು ನಟರ ಜೊತೆ ಆಕ್ಟ್ ಮಾಡಿದ್ದೀರಾ. ಸೊ ನಿಮ್ಗೆ ಆದಂತ ಅನುಭವ, ನಾವೆಲ್ಲ ಕತೆ ರೂಪದಲ್ಲಿ ನೋಡಿದ್ರೆ ನಿಮ್ಗೆ ಅನುಭವ ಆಗಿರುತ್ತದು. ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಸರ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ಐ ಆಮ್ ಸೀನಿಯರ್. ಇಲ್ಲೆಲ್ರಿಗಿಂತ ನಾನು ಭಾಳ ದೊಡ್ಡವನು ವಯಸ್ಸಿನಲ್ಲಿ. ವಯಸ್ಸಿನ ಅಂತರ ಭಾಳ ಇದೆ. ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಚಿಕ್ಕ ವಯಸ್ಸಿನ ಹುಡುಗರು ಇದ್ದರು. ಇದರಲ್ಲಿ ಯಾರು ಆ್ಯಕ್ಟ್ರಸ್ಸು, ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಯಾರು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಒಂದಿನ ಹೋದ ತಕ್ಷಣ. ಇದೇನಿದು, ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ, ಯಾರು ಪ್ರೊಡಕ್ಷನ್ಸ್ ಇಲ್ಲ, ಪ್ರೊಡಕ್ಷನ್ ಬಾಯ್ಸ್ ಇಲ್ಲ, ಮತ್ತು ಕಾಸ್ಟ್ಯೂಮು ಭಾಳ ಸುಂದರವಾದಂಥ ಹುಡುಗಿ ಬರುತ್ತೆ, ಇವರು ಹುಡುಗಿ ಬರುತ್ತೆ, ಇದೇನಿದು ಅಂತ ನನಗೆ ಒಂದು ಸ್ವಲ್ಪ ಅದನ್ನು ನಾನು ಅರ್ಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತಾಯ್ತು, ಅರ್ಧ ದಿನ ಆಯಿತು. ಆಮೇಲೆ ಗೊತ್ತಾಯ್ತು ಇವ್ರು 5 ಜನ. ಮೊದಲೇ ಹೇಳಿದರು ರಾಜೇಶ್ ಅವರು, ನಮ್ಮ ನಿರ್ದೇಶಕರು ರಾಜೇಶ್ ಅವರು, ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಒಪ್ಪಿಸ್ಕೊಂಡು ಆಯಿತು ಮಾಡ್ತೀನಿ ಅಂದ್ಬಿಟ್ಟು. ನನಗೆ ತುಂಬ ಭಾಳ ಖುಷಿ ಆಗ್ತದೆ. ಏನಂತಂದರೆ ಇಷ್ಟು ಭಾಳ ಬುದ್ಧಿವಂತರು, ಪ್ರತಿಯೊಬ್ಬರು ಕೂಡ ಭಾಳ ತಿಳ್ಕೊಂಡಿದ್ದು, ದೂರದೃಷ್ಟಿ ಇಟ್ಕೊಂಡು, ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು, ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಎಲ್ಲರ ಮಾತುಗಳಿಗೆ ಭಾಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತಾಡ್ತಿದ್ದೀರಿ. ಆಮೇಲೆ ವಿಷಯನ ತಿಳ್ಕೊಂಡಿದ್ದೀರಿ. ನಿಮ್ಮಷ್ಟು ಪ್ರಬುದ್ಧತೆ ನಮಗಿಲ್ಲದೇ ಇದ್ದರೂ ಕೂಡ 38 ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ, ಸಾಕಷ್ಟು ಖುಷಿನೂ ಪಟ್ಟಿದ್ದೀನಿ. ನಾನು ಬೇಸಿಕಲಿ ಬಂದು 45 ವರ್ಷದಿಂದ ಥಿಯೇಟ್ರ್ ಕೆಲಸ ಮಾಡ್ಕೊಂಡು ಬಂದನು. ಸುಮಾರು ಸಾವಿರಾರು ನಾಟಕಗಳಲ್ಲಿ ಇಡೀ ದೇಶ, ಅಬ್ರಾಡು, ಲಂಡನ್ನು, ಸಿಂಗಪೂರ್, ದುಬೈ ಎಲ್ಲ ಕಡೆನೂ ತಿರ್ಕೊಂಡು ರಾಷ್ಟ್ರದ ಎಲ್ಲ ರಾಜಧಾನಿಗಳಲ್ಲಿ ನಾಟಕ ಮಾಡ್ಕೊಂಡು ಬಂದಿರೋ NSD ಡೈರೆಕ್ಟರ್ಸು, NSM ಡೈರೆಕ್ಟರ್ಸ್ಗಳಿಗೆಲ್ಲ ಕೆಲಸ ಮಾಡಿಕೊಂಡು ಬಂದಿರೋದು. ಆ ಥಿಯೇಟ್ರಲ್ಲಿ ಸಿಗುವಂಥ ಖುಷಿ, ಅಂದರೆ ರಂಗಭೂಮಿಲಿ ಸಿಗುವಂಥ ಖುಷಿ, ಅಲ್ಲಿ ದುಡ್ಡು ಸಿಗದೇ ಇದ್ರೂ ಕೂಡ ಭಾಳ ಖುಷಿ ಸಿಗುತ್ತೆ, ಸಂತೋಷ. ಇಲ್ಲಿ ಎಲ್ಲೋ ಒಂದು ನಾವು ಕೇಳಿದಷ್ಟು ದುಡ್ಡು ಸಿಗದೇ ಇದ್ರೂ ಕೂಡ ನಾನು ಜನಪ್ರಿಯನಾಗಬೇಕು, ನಾನು ಥಿಯೇಟ್ರಲ್ಲಿ ನಾನು ಎಷ್ಟು ಜನ ತಲುಪ್ತೀನೋ ಗೊತ್ತಿಲ್ಲ, ಆದರೆ ಸಿನಿಮಾ ಮೂಲಕ ಕೋಟಿ ಜನರನ್ನ ತಲುಪೋದು ಅಂತ ಅನ್ನೋ ಒಂದು ಆಸೆಯಿಂದ ಬಂದು ಇಷ್ಟು ವರ್ಷನೂ ನನ್ನ ಪ್ರಯಾಣವನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು, ಕಿರಿಯರು, ಅನುಭವಿಗಳು, ಪ್ರಬುದ್ಧರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಸಾಕಷ್ಟು ನೋವುಗಳು ಇದೆ, ಸಾಕಷ್ಟು ಅವಮಾನಗಳು ಇದೆ, ಸಾಕಷ್ಟು ಖುಷಿನೂ ಇದೆ. ಅವೆಲ್ಲವನ್ನು ಸೇರಿಸಿದ್ರೆ ಒಂದೊಂದು ಸಿನಿಮಾ ಮಾಡ್ಬೋದು, ಮೆಗಾ ಸೀರಿಯಲ್ ಮಾಡ್ಬೋದು. ಅದೆಲ್ಲೆಲ್ಲೋ ಹೇಳ್ಕೊತಾ ಇರ್ತೀವಿ, ಕೆಲವೊಂದು ಕಡೆ ಹೇಳ್ಕೋಬಾರ್ದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ. ಸ್ನೇಹಿತರು ಕೂಡ ಬೇಡ, ನಿನ್ನ ನೋವುಗಳು ಮತ್ತು ಆ ಕೆಟ್ಟ ಅನುಭವಗಳನ್ನು ಎಲ್ಲೂ ಹೇಳ್ಕೊಳ್ಬಾರ್ದು, ಅವೆಲ್ಲವನ್ನು ಮನಸ್ಸೊಳಗೆ ಹುದುಗಿಟ್ಕೊಂಡು ನಾವು ಆಚೆಗೆ ಬರಬೇಕು. ಸಂತೋಷದಿಂದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ, ಎಷ್ಟು ಅವಕಾಶ ಸಿಗ್ತೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲೆ ಬರಬೇಕು. ಜನಕ್ಕೆ ಏನು ಬೇಕೋ ಅದನ್ನು ಹೆಚ್ಚಾಗಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಕನಸುಗಳು ಏನಿದೆಯೋ
ಅದನ್ನು ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಶಕ್ತಿಯಾಗಿ ಬೆಳೀರಿ. ಇಲ್ಲಿ ತುಂಬ ಜನ ಕಥೆ ಹೇಳೋದ್ರಲ್ಲಿ ಪ್ರೊಡ್ಯೂಸರ್ನ ಗೆಲ್ತಾರೆ, ಕಥೆ ಹೇಳೋದ್ರಲ್ಲಿ ಮತ್ತೆ ಕನ್ವಿನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಆ ಪ್ರೆಸೆಂಟೇಷನಲ್ಲಿ ಮೇಕಿಂಗಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬ ಜನ ಸೋಲ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಅದೇ ಆಗಿರೋದು. ತುಂಬ ಕಥೆಗಾರರಿದ್ದಾರೆ, ತುಂಬ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಆದರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಸೋಲುತ್ತೆ. ಅದು ಯಾಕೆ ಅಂತ ಅನ್ನೋದನ್ನು ನೀವು ಯಂಗ್ಸ್ಟರ್ಸ್ ಇದ್ದೀರಿ, ಮುಂದೆ ನಿಮ್ಮಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಭಾಳ ಅತ್ಯುತ್ತಮವಾದಂಥ ಪ್ರಬುದ್ಧವಾದಂಥ ಜನರು ಮುಗಿಬಿದ್ದು ನೋಡೋವಂಥ ಚಿತ್ರಮಂದಿರ ತುಂಬುವಂಥ ಚಿತ್ರಗಳನ್ನ ತನ್ನಿ. ಆ ದೇವರು ನಿಮಗೆ ಅವಕಾಶ ಕೊಡಲಿ. ಆ ಶಕ್ತಿ ಇದೆ, ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಿದೆ ನಿಮ್ಮದು ಶಕ್ತಿ ಎಷ್ಟಿದೆ, ನಿಮ್ಮ ಹಸಿವು ಎಷ್ಟಿದೆ ಅಂತ ಅಂದ್ಬಿಟ್ಟು. ಆ ಹಸಿವು ಹೊಟ್ಟೆ ತುಂಬಿಸ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತುಂಬಿಸ್ಲಿ ಅಂತ ನಾನು ನಿಮ್ಗೆಲ್ರಿಗೂ ಅಭಿನಂದನೆ ಮತ್ತು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿನಿಮಾದಲ್ಲಿ ಕೆಲಸ ಮಾಡಿರೋದು ನಾನು, ಆರ್ಕೆಸ್ಟ್ರಾದಲ್ಲ. ಹೌದಾ? ನಂಗೆ ಇವ್ರು ಹೇಳ್ಕೊಟ್ಟಿದ್ದು ಸರ್. ಯಾರು ಇವರು? ಇವರು ಸರ್, ಆರ್ಕೆಸ್ಟ್ರಾ ಸಿನಿಮಾದಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾದೇವ್ ಪ್ರಸಾದ್. ನಾನು ಈ ಸಿನಿಮಾದಲ್ಲಿ ಅಪೂರ್ವ ಅವರ ಡೈರೆಕ್ಷನಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಮೇಕಪ್ ಅಸಿಸ್ಟೆಂಟ್, ಟಚ್ ಅಪ್ ಬಾಯ್ ಅಂತ ಏನು ಹೇಳಿದ್ರಲ್ಲ, ಆ ರೋಲ್ ಮಾಡಿದ್ದೀನಿ ನಾನು. ಯೂಶಲಿ ನನಗೆ ಕಾಮಿಡಿ ರೋಲ್ಸ್ ಅಥವಾ ಕಾಮಿಡಿ ಇದು ಅಂದರೆ ಭಾಳ ಇಷ್ಟ. ಬಟ್ ಇವ್ರು ನನ್ನ ಕರೆದು ಒಂದು ತುಂಬ ಬ್ಯೂಟಿಫುಲ್ ಎಮೋಷ್ನಲ್ ಸ್ಟೋರಿನ ನರೇಟ್ ಮಾಡಿದ್ರು. ನನಗೆ ಭಾಳ ಖುಷಿ ಆಯಿತು. ಸೊ ಆ ಪಾತ್ರ ನಾನು ಮಾಡಿದ್ದೀನಿ ಇದರಲ್ಲಿ. ಅಪೂರ್ವ ಅವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳ್ಳೋಕ್ಕೆ ದಿನ ರಿಹರ್ಸಲ್ ಕಲಿಸಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಅದ್ರದ್ದು ಪ್ರತಿಫಲ ಮೋಸ್ಟ್ಲಿ ಸಿನಿಮಾದಲ್ಲಿ ಹಂಗೆ ಬಂದಿದೆ ಅಂತ ಅನ್ಕೋತೀನಿ. ಇಲ್ಲಾಂದರೆ ಆಮೇಲೆ ಬೈರಿ ಬೇಕಾದ್ರೆ. ಅಷ್ಟೇ. ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ ಮುರಳಿ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸರ್ ಹೇಳ್ದಂಗೆ ಸಿನಿಮಾ ಮಾಡೋದು ತುಂಬ ಈಸಿ ಅನ್ನಿಸ್ಬೋದು, ಅಥವಾ ತುಂಬ ಈಸಿ ಆಗೋಗಿದೆ ಈಗ. ಆದರೆ ಅದನ್ನು ಥಿಯೇಟ್ರಿಗೆ ತರೋಕ್ಕೆ ಭಾಳ ಕಷ್ಟ. ಅದಕ್ಕೆ ಹೆಲ್ಪ್ ಮಾಡ್ತಿರೋ ಮುರಳಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇದಿನಿ ಕೆಳಮನೆ ಅಂತ. ನಾನು BTS ಅಲ್ಲಿ ಸಾಯಿ ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿರುವಂಥ ಕಾಫಿ ಸಿಗರೇಟ್ಸ್ ಆ್ಯಂಡ್ ಲೈನ್ಸ್ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇವರು ವಿಜಯಕೃಷ್ಣ ಅವರು ಆವಾಗಲೇ ಹೇಳಿದಾಗೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆದ ಟೀಮ್ ಅವರು, 5 ಜನದ್ದು. ಅವರೆಲ್ಲರೂ ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ. ನಾನು ಸಾಯಿ ಫಸ್ಟು ಸ್ಕ್ರಿಪ್ಟನ್ನು ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಾದ್ಮೇಲೆ 1 ಸೆಕೆಂಡ್ ಗ್ಯಾಪ್ ಕೂಡ ನಾನು ತಗೊಂಡಿಲ್ಲ. ನನ್ಗೆ ಏನಾದರೂ ಯಾವುದೇ ಥರದ ರೋಲ್ ಇರಲಿ, ಎಷ್ಟು ಚಿಕ್ಕದಿರಲಿ ದೊಡ್ಡದಿರಲಿ, ಹೆಂಗಿದ್ರು ಇದರಲ್ಲಿ ಮಾಡಲೇಬೇಕು ಅಂತ ಅನ್ಸ್ಬಿಟ್ಟಿತ್ತು. ನಾನು ಇದರಲ್ಲಿ ಮಾಡ್ತೀನಿ ಅಂತ. ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರೋಂಥ ಕತೆ. ಅದು ಅದ್ಭುತ ಅಂತಂದರೆ ಅವ್ರ ಕಂಟೆಂಟಲ್ಲಿ ಒಂದು ಆನೆಸ್ಟಿ ಇದೆ, ಅದು ಬೇರೆ ಥರ ಇದೆ. ಹೋಲ್ ಸಿನಿಮಾ ಅವ್ರು ನೋಡ್ತಿರೋ ರೀತಿ, ಅವ್ರಿಗೆ ಲೈಫ್ ಮೇಲೆ ಇರುವಂಥ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ ಮೇಲೆ ಇರೋ ಪರ್ಸ್ಪೆಕ್ಟಿವ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಕತೆ ಕಾಫಿ ಸಿಗರೇಟ್ಸ್ ಮತ್ತು ಲೈನ್ಸ್ ಸಿನಿಮಾ ತೋರಿಸ್ಕೊಡತ್ತೆ. ಸೊ ಆ ಕಾರಣಕ್ಕಾಗಿ ನನಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಸಿನಿಮಾದ ಬಗ್ಗೆ ಹೇಳೋದು ಗೊತ್ತಿಲ್ಲ, ಬೇಡ. ಸೊ ಅದು ಹೇಳೋಕ್ಕಾಗಿಲ್ಲ ಅಂತಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಬರಲ್ಲ ಅದರಲ್ಲಿ. ಸೊ ಅದರಲ್ಲಿ ಒಂದು ಪಾತ್ರಗಳನ್ನು ಮಾಡಿದ್ದೀನಿ ಅಂತ ಹೇಳುವುದಷ್ಟೇ. ಸೊ ಮುರಳೀಕೃಷ್ಣ ಸರ್ ಅವ್ರಿಗೆ ನಿಜವಾಗ್ಲೂ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಅವರು ಮಾಡಿದ್ದಾರೆ ಅಂದರೆ ನನಗೆ ಅದೊಂದು ಪ್ರಾಜೆಕ್ಟ್ ಬಗ್ಗೆ ಇನ್ನೇನು ಡೌಟ್ ಆಗಿ ಗೊತ್ತಿದೆ. ಸೊ ಅದಕ್ಕೆ ಅವ್ರು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಸಾಲ ಮಾಡಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿದ್ರು. ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲೂ ಖುಷಿಯಾಗಿದೆ. ಏನಾಗತ್ತೋ ಪೊಟೆನ್ಷಿಯಲ್ ಇರುವಂಥ ಸಿನಿಮಾ ಇದು, ಜನರು ನೋಡಲೇಬೇಕಾಗಿರುವಂಥ ಸಿನಿಮಾ, ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪಲೇಬೇಕಾಗಿರುವಂಥ ಸಿನಿಮಾ. ಅದು ಅಂದರೆ ಯಾವುದೇ ಥರದ ಬೇರೆ ಸಪೋರ್ಟ್ ಇಲ್ಲದೆ ನಿಂತು ಬೀಳತ್ತ ಅಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬ. ಸೊ ಈಗ ಅವ್ರು ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮಗೆ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. 5 ಜನ ಡೈರೆಕ್ಟರ್ಗೆ ಕಂಗ್ರ್ಯಾಚುಲೇಷನ್. ತುಂಬ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ. ಇದು ನ್ಯೂಸ್ ಯಾವಾಗಿಂದ ಬರೋಕ್ಕೆ ಹಿಡಿದಿದೆ ಅವಾಗಲಿಂದ. ಸೊ ಆಲ್ ದ ಬೆಸ್ಟ್ ನಮಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಎಲ್ಲ ಮೀಡಿಯಾದವ್ರು ಕಾಯ್ತಾ ಇದ್ದಾರೆ ಒಂದು ಟ್ರೈಲರ್ ನೋಡಬೇಕು ಅಂತ. ಈ ಕನ್ವರ್ಸೇಷನ್ನ ನಾವು ಮತ್ತೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ನಮಸ್ಕಾರ. ಸೊ BTS ಟೈಟ್ಲು ಬಿಹೈಂಡ್ ದ ಸೀನ್ಸ್ ಅನ್ನೋದೇ ಒಂದು ಥರ ಖುಷಿ ಅಂತ ಅನಿಸುತ್ತೆ. ಏನೋ ಒಂದು ಹೊಸತನ ಇದೆ ಅಂತ. ಎಲ್ಲ ಹೊಸಬ್ರು ಸೇರಿ ಮಾಡಿರುವಂಥ ಹೊಸತನ ಇರುವಂಥ ಸಿನಿಮಾ. ಈ ಪೋಸ್ಟರ್ ತುಂಬ ಇಷ್ಟ ಆಯ್ತು ನನಗೆ. ಟ್ರೈಲರ್ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. 5 ಜನ ನಿರ್ದೇಶಕರು, ಒಬ್ಬರೇ ನಿರ್ಮಾಪಕರು. ಸೊ ನಿರ್ಮಾಪಕರಿಗೂ ಒಳ್ಳೆಯದಾಗಲಿ, 5 ಜನ ನಿರ್ದೇಶಕರಿಗೂ ಒಳ್ಳೆಯದಾಗಲಿ.
ಸೊ ಆ್ಯಕ್ಟರ್ಸ್ಗೂ ಒಳ್ಳೇದಾಗಲಿ. ಸೊ ಆಲ್ ದಿ ಬೆಸ್ಟ್. ಒಳ್ಳೆ ಸಿನಿಮಾಗೆ ಒಳ್ಳೇದಾಗುತ್ತೆ ಖಂಡಿತ. ನೀವೆಲ್ಲ ಹಾರ್ಡ್ ವರ್ಕ್ ಹಾಕಿ ಮಾಡಿದ್ದೀರಾ, ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. Good afternoon, everyone. First, I would like to thank all the celebrities who are here to bless us. First of all, sorry, I don't know Kannada. I could not answer your question. But I see the BTS, the behind the scene, there are 5 pillars. I would say 1, 2, 3, 4, 5, the directors. Without them, there is no BTS. But they did very, very wonderful, fabulous job to bringing in the movie, and it is going to come in the theaters, right? So everyone going to like this movie, I'm sure that. And other thing is, all the 5 directors, they have done their best, and that actors, everyone, they did their wonderful job. There is going to be weakness when it is being in theaters. Everyone going to like this. The music is very good, and especially I would like to thank producer Bhima. Thank you, sir. Thanks for coming. And Venkat sir. And everyone, please watch the movie in the theaters and bless each and everyone who are actor here and who are director. Thank you. And especially I would like to thank here Prudvi and Dilip. They are doing very good job. I'm just a producer, but they are doing all the works. And Shreya, I think she's also helping us. She's here, Shreya. Okay. So thank you each and everyone who have been here and blessing us. Thank you. Thank you. Produce this movie, like what is the core thing? That's what I asked. The core thing is the 5 directors. That's it. Beautiful. 5 directors, their story. Yeah. And actually, this is my second movie in Kannada. The first one I made family drama. Last month it was released. I've been introduced to this Kannada industry with that movie. So this is second movie. Cool. Thank you so much. ಇಲ್ಲಿ ವಕೀಲ ನಾನು, ತುಂಬ ಜನಕ್ಕೆ ಗೊತ್ತಿರುತ್ತೆ. ಒಂದು ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದೆ. ಸೀರಿಯಸ್ಲಿ ಲೈಕ್ ಪ್ರತಿಯೊಬ್ಬರಿಗೂ ನಾವು ತೆರೆ ಮೇಲೆ ಕಾಣಿಸೋದಕ್ಕೆ ಅದ್ರ ಹಿಂದೆ ಪಡ್ತಿರ್ತಕ್ಕಂಥ ಕಷ್ಟಗಳು ನಾನು ತುಂಬ ನೋಡಿದ್ದೀನಿ. ಅದೇ ಥರ ನಾನು ಈ ಟ್ರೈಲರ್ ನೋಡಿದಾಗ ಅನಿಸಿದ್ದು, ಅಲ್ಲಿ ಏನು ನಾವು ಮುಂದೆಗಡೆ ಈ ಟ್ರೈಲರ್ ನೋಡಿದ್ದೀವಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟು ಕಷ್ಟ ಇರುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಯಾರೇ ಆದ್ರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇಷ್ಟರಲ್ಲಿ ಡಿಸೈಡ್ ಮಾಡ್ಬಿಡ್ತಾರೆ ಜನ, ಸಕ್ಸಸ್ ಅಥವಾ ಇಲ್ಲ ಡಿಸಾಸ್ಟರ್ ಏನೋ ಹೋಯ್ತಂತೇಳಿ. ಬಟ್ ಹಾಗಾಗೋದು ಬೇಡ. ಇದನ್ನ ನೋಡಿದಾಗ ಸೀರಿಯಸ್ಲಿ ಅಲ್ಲಿ ಪಟ್ಟಿರೋ ಕಷ್ಟ ತೆರೆ ಮೇಲೆ ಕಾಣಿಸ್ತಾ ಇದೆ. BTSಗೆ ಒಳ್ಳೇದಾಗಲಿ, ಪ್ರೊಡ್ಯೂಸರ್ ಒಳ್ಳೇದಾಗಲಿ, ಮತ್ತು ನಮ್ಮ 5 ಜನ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನು ನಿರ್ದೇಶನ ಮಾಡೋಂಥ ಒಂದು ಅವಕಾಶ ಒದಗಿ ಬರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ BTS. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ವಿನಯ್ ಪ್ರೀತಮ್ ಅಂತೇಳಿ, ಫಿಲಮ್ ಡೈರೆಕ್ಟ್ರು. ನಮ್ಮ ಅಪೂರ್ವ ಮೇಡಮು, ನಾನು ಬಿಫೋರ್ ಸಿನಿಮಾ ಮಾಡಿದೆ ನಾನು ಅದು ಸರೋಜ, ಸೊ ಅದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು ಮಾಡಿದರು. ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಬಟ್ ಈಗ ಸ್ಕ್ರೀನಲ್ಲಿ ನೋಡಿದ್ರಂತ ಡೈರೆಕ್ಷನ್ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಸ್ಪೆಷಲಿ 5 ನಿರ್ದೇಶಕರಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಮತ್ತು ಕಲಾವಿದರಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟು ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಜನ ಥಿಯೇಟ್ರಿಗೆ ಭೀಮಾ ನಿರ್ಮಾಪಕರಲ್ಲಿದ್ದಾರೆ. ಗಣೇಶ್ ಮೂವಿ ಅದಕ್ಕೂ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯ ರಿಲೀಸ್ ಆಗ್ತಾಯಿದೆ. ಎಲ್ಲ ಟೀಮಿಗೆ ಆಲ್ ದಿ ಬೆಸ್ಟ್. ನೋಡಿ ಸಿನಿಮಾಗಳನ್ನ ಅಂತೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ನೆಕ್ಸ್ಟ್. ನಮಸ್ಕಾರ ಎಲ್ಲರಿಗೂ. ಶ್ರೀಧರ್ ಶಿಕಾರಿಪುರ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರ ನಿರ್ದೇಶಕ. ಟ್ರೈಲರ್ ತುಂಬ ಚೆನ್ನಾಗಿದೆ. ನಮ್ಮ ಮನಸ್ಸಿನ ಸ್ವಗತನ ರಾಜು ಬಿ ಶೆಟ್ಟಿ ಅವರ ವಾಯ್ಸಲ್ಲಿ ಕೇಳ್ದಂಗಾಯಿತು. ತುಂಬ ಚೆನ್ನಾಗಿ ಮೂಡಿಬಂದಿದೆ. 5 ಜನ ನಿರ್ದೇಶಕರಿಗೂ ಆಲ್ ದ ಬೆಸ್ಟ್. ಮತ್ತು ಈ ಥರ ಹೊಸ ಪ್ರಯತ್ನಗಳಿಗೆ ಹಣ ಹೂಡಿರೋ ಪ್ರೊಡ್ಯೂಸರ್ಗೂ ಧನ್ಯವಾದಗಳು.
ಒಳ್ಳೆಯದಾಗಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಾಮೇನಹಳ್ಳಿ ಜಗನ್ನಾಥ್, ಹೊಂದಿಸಿ ಬರೆಯಿರಿ ಚಿತ್ರದ ನಿರ್ದೇಶಕ. BTS ಅದು ನಮ್ಮೆಲ್ಲರಿಗೂ ಅಷ್ಟೇ ಖುಷಿನೂ ಕೊಡುತ್ತೆ, ಹಾಗೆ ಅದೊಂದು ಆ ಪ್ರೋಸೆಸ್ ಇರುತ್ತಲ್ಲ, ಅದೊಂದು ಪೇಯ್ನ್ ಬೇರೆ ರೀತಿ ಇರುತ್ತೆ. ಹೊಂದಿಸಿ ಬರೆಯಿರಿ ಅಂತ ಅಂದಾಗ ನಾನು ಹೊಂದಿಸ್ಕೊಂಡೇ ಸಿನಿಮಾ ಮಾಡಿರೋದ್ರಿಂದ ಅದರದ್ದು ಪೇಯ್ನ್ ಇನ್ನೂ ಚೆನ್ನಾಗಿ ಗೊತ್ತು. ಯಾಕೆಂದರೆ 4 ವರ್ಷ ಜರ್ನಿಲಿ ಲಾಕ್ಡೌನ್ ಆದಮೇಲೆ ಏನಾಯಿತು, ಅದಾದಮೇಲೆ ನಾನು ಹೇಗೆ ಇದು ಮಾಡಿದೆ, ಯಾಕೆಂದರೆ ಅಟ್ ದ ಎಂಡ್ ಒಂದು ಬಲವಾದ ನಂಬಿಕೆ ಇರ್ತದಲ್ಲ, ಆ ನಂಬಿಕೆನೇ ಸಿನಿಮಾ ಕಂಪ್ಲೀಟ್ ಮಾಡೋ ಕಾರಣ. ಸೊ ಅದೇ ರೀತಿ ಇಲ್ಲಿ ಅಂದರೆ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಲು ಅದಿದ್ದೇ ಇರ್ತದೆ, ಆ ನಂಬಿಕೆಯಿಂದನೇ ಸಿನಿಮಾಗಳಾಗೋದು. ಸೊ ಹಾಗಾಗಿ BTS ಇಡೀ ತಂಡಕ್ಕೆ ಶುಭಾಶಯಗಳು, ನಿಮ್ಮ ಈ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಹಾಗೆ ಕುಲ್ದೀಪ್ ಅವರು, ಮೊದಲನೇದಾಗಿ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡೋದಂತೆ, ಅವರು ಚಿತ್ರದಲ್ಲಿ ನಿರ್ದೇಶನ ವಿಭಾಗದಲ್ಲಿದ್ದಂಥ 5 ಜನರನ್ನ ಆ ಸಿನಿಮಾ ರಿಲೀಸ್ ಆಗದಾನೆ ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾನ ಅವರು ಕೂಡ ನಿರ್ದೇಶಕರಾಗಿ ಇಂಡಿವಿಜುವಲ್ ಆಗಿ ತೆರೆಗೆ ಬರ್ತಾ ಇದ್ದಾರೆ. ಅದು ಒಂದು ತಂಡವಾಗಿ ನೋಡೋಕೆ ಅದು ತುಂಬಾ ಖುಷಿ ಆಗುತ್ತೆ. ಇದು ಖಂಡಿತ ಇದೊಂದು ಒಳ್ಳೆ ಬೆಳವಣಿಗೆ. ಈ ತರ ಬೆಳವಣಿಗೆಗಳು ಹೆಚ್ಚಬೇಕು, ಯಾಕಂದ್ರೆ ನಿರ್ದೇಶನ ತಂಡದಲ್ಲಿದ್ದವರು ಬೇರೆ ಎಲ್ಲೋ ಮತ್ತೆ ಹೋಗ್ತಾರೆ, ಈಗ ಅವರೇ ಸೇರ್ಕೊಂಡು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಡೈರೆಕ್ಟ್ ಮಾಡಿರೋದೊಂದು ಒಳ್ಳೆ ಬೆಳವಣಿಗೆ. ಸೊ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೆ ನೋಡಿದವ್ರು ಏನಂತಾರೆ ಕೂಡ ಆದಷ್ಟು ಬೇಗ ತೆರೆಗೆ ಬರಲಿ. ನಾನು ಅದನ್ನ ಸಿನಿಮಾ ನೋಡಿದ್ದೀನಿ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ ಸಿನಿಮಾಗೆ. ಆ ಇಡೀ ತಂಡದ ವರ್ಕ್ ತುಂಬಾ ಚೆನ್ನಾಗಿದೆ. ಈ ಮಾತು ನೆನ್ಪಿಟ್ಕೊಳ್ಳಿ, ನೋಡಿದ್ರೆ ಏನಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ, ಮತ್ತು ಅದ್ರಲ್ಲಿ ಆಕ್ಟ್ ಮಾಡಿದವರು ಕೂಡ ನಿರ್ದೇಶಕರಾಗಿದ್ದಾರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ಪ್ರಯತ್ನಕ್ಕೆ. ಎಲ್ಲರೂ ಅಂದ್ರೆ ಕನ್ನಡ ಜನತೆ ಹಾನೆಸ್ಟ್ ಕೈ ಹಿಡಿತಾರೆ ಅಂತ ಅನ್ಸುತ್ತೆ ನೋಡಿದಾಗ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸೊ ಹಾಗಾಗಿ ಇಲ್ಲಿ ನಟಿಸಿರೋ ಎಲ್ಲರೂ ಕೂಡ ಅವರನ್ನು ಮರೆತು ಬಿಟ್ಟೆ, ಸಾರಿ. ತುಂಬಾ ಜನ ಇದ್ರು, ಎಲ್ಲರೂ ಗೊತ್ತಿದ್ದಾರೆ. ನಾನು ಅವ್ರದ್ದು ಇದನ್ನ ನೋಡಿದಾಗ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೆ, ನಮ್ಮ ಕನ್ನಡದವ್ರು ಅಲ್ಲಿ ಮಾಡಿದಾರೆ ನೋಡಿ ಅಂತ. ಯಾಕಂದ್ರೆ ನಾವೆಲ್ಲರೂ ಮೀಟ್ ಆಗಿರಲ್ಲ, ಬಟ್ ಇಲ್ಲಿ ನೋಡಿದಾಗ ಒಂದ್ಸರಿ ಇಷ್ಟು ಜನ ಕಲಾವಿದರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆಮೇಲೆ ನಮ್ಗೆ ಕೆಲವು ನೆಕ್ಸ್ಟ್ ಸಿನಿಮಾಗಳು ಮಾಡ್ಬೇಕಾದ್ರೆ ಆ ಕೆಲವು ಗೊತ್ತಾಗಲ್ಲ, ಯಾರ್ಯಾರನ್ನು ನಾವು ಮೀಟ್ ಮಾಡಿರಲ್ಲ. ಸೊ ಹಾಗಾಗಿ ಆ ಸ್ಕ್ರೀನಲ್ಲಿ ನೋಡಿದಾಗ ಏನೋ ಅನ್ಸುತ್ತೆ. ಸೊ ಎಲ್ಲರೂ ಜೀವ ತುಂಬಿ ನಟಿಸಿದಾರೆ. ನೀವು ಹೇಗೆ ಅವ್ರ ಕಥೆನ ನಂಬಿ ಅವರು ಫಿಲ್ಮ್ ಮೇಕರ್ ಅಂತ ಅನ್ಕೊಂಡಿದಾರೆ, ನಿಮ್ಮಲ್ಲೂ ಕೂಡ ಆ ಪಾತ್ರಗಳು ಕೂಡ ಅಷ್ಟೇ ಜೀವಂತವಾಗಿ ಕಾಣ್ತಾ ಇದೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಆಲ್ ದ ಬೆಸ್ಟ್. ಧನ್ಯವಾದಗಳು. ನಮಸ್ಕಾರ, ಜೈಶಂಕರ್ ಅಂತ, ಶಿವಮ್ಮ ಸಿನಿಮಾದ ನಿರ್ದೇಶಕ. ಈ ಆಂಥೋಲಜಿ ಫಾರ್ಮೆಟ್ ಅನ್ನೋದು ಹೊಸಬ್ರು ಅವ್ರ ಕೆಪಾಸಿಟಿನ ಅರ್ಥ ಮಾಡ್ಕೊಳಕ್ಕೆ ಮಾಡ್ತಾರೆ. ಮತ್ತು ಹಳುಬ್ರು ಅಂದರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೆಲವರು ಈಗ ತುಂಬ ಎಕ್ಸ್ಪೀರಿಯನ್ಸ್ಡ್ ಇರೋರು ಕೂಡ ಈ ಫಾರ್ಮೆಟಲ್ಲಿ ಸಿನಿಮಾಗಳು ಮಾಡ್ತಿದ್ದಾರೆ. ಅನುರಾಗ್ ಕಶ್ಯಪ್ ಅವರು, ಜೋಯಾ ಅಖ್ತರ್ ಅವರೆಲ್ಲ. ಅಂದರೆ ಅವ್ರು ಅರ್ಥ ಮಾಡ್ಕೊಳಕ್ಕೆ ಆಫ್ಟರ್ ಸಮ್ ಪ್ರೋಸೆಸ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಟ್ರೈಲರ್ ನೋಡಾದ್ಮೇಲೆ ಅಂದರೆ ನಾನು ಕೂಡ ಕಥಾ ಸಂಗಮ ಅನ್ನೋ ಒಂದು ಆಂಥೋಲಜಿಲಿ ಒಂದು ಶಾರ್ಟ್ ಮಾಡಿಕೊಂಡು ಬಂದಿದ್ದು. ಮತ್ತು ಆ ಆಂಥೋಲಜಿಯಿಂದ ನಾವು 7 ಜನ ನಿರ್ದೇಶಕರು ನಮ್ಮ ಫೀಚರ್ ಫಿಲ್ಮ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಅಂದರೆ ಅಲ್ಲಿ ನಮಗೆ ಗೊತ್ತಾಯಿತು. ಸೊ ರಿಷಬ್ ಸರ್ಗೆ ನಾನು ಅಲ್ಲಿ ಮಾಡಿದ ಶಾರ್ಟಿಂದ ಇವನು ಫೀಚರ್ ಮಾಡ್ಬೋದು ಅಂತ ಒಂದು ಗೊತ್ತಾಗಿ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅದೇ ಥರ ಇಲ್ಲಿ ಈ 5 ಜನ ನಿರ್ದೇಶಕರುಗಳು ಕೂಡ ಮುಂದೆ ಫೀಚರ್ ಫಿಲ್ಮ್ ಮಾಡುವಂಥ ಒಂದು ಅವಕಾಶಗಳು ಮತ್ತು ಆ ಕೆಪಾಸಿಟಿ ಅವರಲ್ಲಿ ಎಲ್ಲರಲ್ಲೂ ಇದೆ ಅಂತ ಅನಿಸುತ್ತೆ. ಆಲ್ ದಿ ಬೆಸ್ಟ್ ಅವರೆಲ್ರಿಗೂ. ಓಕೆ, ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸುಮಾರು ಸರ್ತಿ ಹೊಸಬ್ರು ಮಾಡಿದ್ದು ಅಂತ ಹೇಳ್ಕೊಂಡು ಟ್ರೇಲರ್ ಬಂತು. ಟ್ರೇಲರ್ ನೋಡಿದ್ಮೇಲೆ ನನಗೆ ಅನ್ನಿಸ್ತು ಇದು ಹಳಬರು ಮಾಡಿರೋದು ಟ್ರೇಲರ್ ಥರ ಇದೆ, ಚೆನ್ನಾಗಿದೆ. ಇಟ್ಸ್ ವಂಡರ್ಫುಲ್ ವರ್ಕ್. ಐ ನೋ ಗಣೇಶ್ ಫ್ರಮ್ ದಿಸ್ ಒನ್ ಆಫ್ ದ ಇದರದ್ದು. ಹಾಗಾಗಿ ನಾನು ಈ ಸಮಾರಂಭಕ್ಕೆ ಬರುವಂಗಾಯಿತು. ಭಾಳಷ್ಟು ಜನರದ್ದು ಪರಿಚಯ ಇಲ್ಲ ನನಗೆ, ಬಟ್ ಐ ವಿಶ್ ಯು ಆಲ್ ದ ಬೆಸ್ಟ್. ಸರ್, ಸ್ಪೆಷಲ್ ಬೆಸ್ಟ್ ವಿಶಸ್ ಫ್ರಮ್ ಮೈ ಸೈಡ್. I know it's very difficult to be a producer, but with Bhima and Krishna, I'm sure things will open up. Thank you. Welcome to the industry. Thank you so much. ನಾನು ದೇವನೂರು ಚಂದ್ರು ಅಂತ, ಗ್ರಾಮೀಣ ಸಿನಿಮಾ ನಿರ್ದೇಶಕ. BTS ಅಂತ ನೋಡಿದಾಗ ಗ್ರಾಮೀಣ ಸಿನಿಮಾ ನೀವೆಲ್ಲರೂ ಕೇಳಿರ್ತೀರ. ನಾನು ಒಂದಷ್ಟು ವರ್ಷಗಳಿಂದ ಮಾಡ್ಕೊಂಬರ್ತಾನೆ ಇದ್ದೀನಿ. ಬಿಹೈಂಡ್ ದ ಸೀನ್ ಜಲ್ದಿ ನನಗೆ ಕನೆಕ್ಟ್ ಆಗ್ತದೆ. ದೀಪದ ಕೆಳಗಡೆ ಯಾವಾಗಲೂ ಸ್ವಲ್ಪ ಕತ್ಲಿದ್ದೇ ಇರುತ್ತೆ. ಅಲ್ಲಿಯ ಕತ್ಲೊಳಗೆ ನಡೆಯೋ ಆ ಕಥೆನ ಇವು ಸೆರೆ ಹಿಡ್ದಿದ್ದಾರೆ ಅಂತ ಅನಿಸ್ತದೆ. ಅದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಪೃಥ್ವಿ ಗ್ರಾಮೀಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದಾರೆ ಅಲ್ಲ. ಹಾಂ, ಸೊ ಅವನು ವರ್ಕ್ ಮಾಡ್ತಾನೆ. ಈ ಪೋಸ್ಟರ್ ತೋರಿಸಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ದರ್ಶನ್ ಅಪೂರ್ವ
ಇಲ್ಲೆಲ್ಲ ಇದ್ದಾನೆ. ಅವನು ಇಷ್ಟು ಈ ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾ ಎಡಿಟ್ ಮಾಡಿದ್ದಾನೆ. ದರ್ಶನ್ ಅಪೂರ್ವ ರಾಮಾಯಣನ ಹಸಿ ಬಿಸಿಯಾಗಿ ಬರೆದಿದ್ದನ್ನ ತಕ್ಷಣ ಓದ್ತಿದ್ದ ಹುಡುಗ. ಆ ದೃಶ್ಯಗಳನ್ನೆಲ್ಲ ಅವನ ಹತ್ರ ನೆನ್ಪು ಮಾಡಿ ಹೇಳಿದ್ದು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ನೆನಪಾಯಿತು. ಸೊ ಆ ಹುಡುಗರೆಲ್ಲ ಈ ಸಿನಿಮಾನ ಸೇರ್ಕೊಂಡು ಮಾಡಿರೋದು ನನಗೆ ತುಂಬ ಇಷ್ಟ ಆಯಿತು. ನನಗೆ ಈ ಹುಡುಗರು ಇಷ್ಟು ಜನ ಡೈರೆಕ್ಟ್ ಮಾಡಿದ್ದು ಈ ಒಟ್ಟಾಗಿ ಮಾಡಿರೋದು ತುಂಬ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ನಾನು ನೋಡಿದವ್ರು ಏನಂತಾರೆ, ಸಿನಿಮಾ ನೋಡಿದ್ದೆ, ಇವ್ರದ್ದು ಡೈರೆಕ್ಟರ್ ಹೆಸರು ಗೊತ್ತಿಲ್ಲ ನನಗೆ, ಕುಲ್ದೀಪ್ ನಮ್ಮ ಎಡಿಟ್ರು ಮನುಷ್ಯ ಇಡ್ಗರ್ ತೋರಿಸಿದ್ರು. ನಂಗೆ ತುಂಬ ಇಷ್ಟ ಆಗಿತ್ತು. ಅವರು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರು ಒಟ್ಟು ಒಂದ್ಗೂಡಿಸ್ಕೊಂಡು ಅವ್ರವರೇ ಕೆಲಸ ಮಾಡ್ಕೊಂಡು ಅವ್ರಿಗೆ ಇವ್ರ ಅಸಿಸ್ಟೆಂಟು ಇವ್ರಿಗೆ ಅವ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋದು, ಇದೊಂಥರ ಇದೇ ಬೇಕಾಗಿರೋದು. ಇಷ್ಟು ಜನ ನಿರ್ದೇಶಕರನ್ನ ಒಂದು ಸ್ಟೇಜಲ್ಲಿ ನೋಡೋದಿದೆಯಲ್ಲ, ಇದೇ ಸೂಪರ್ ಕೆಲಸ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ನಿರ್ದೇಶಕರಿಗೂ ಒಟ್ಟಾಗಿ ಸೇರಲ್ಲ, ಒಬ್ಬೊಬ್ರು ಒಂದೊಂದು ದೃಷ್ಟಿಕೋನದಲ್ಲಿರ್ತಾರೆ. ಆದ್ರೂ ಎಲ್ಲ ಒಟ್ಟೊಟ್ಟಿಗೆ ನಮ್ಮ ಜಗಣ ಮಾಡಿದ ಸಿನಿಮಾ ವಂದಿಸಿ ಬರೀ ನಂಗೆ ತುಂಬ ಇಷ್ಟ ಆಯಿತು. ಈಗ ಹೊಸ ಸಿನಿಮಾ ತೀರ್ಥರೂಪ ತಂದೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗೋಂಥ ಟೈಟ್ಲ್ ನಂಗೆ ತುಂಬ ಇಷ್ಟ ಆಯಿತು. ನಿಮ್ಮ ಶಿವಮ್ಮ ಭಾಳ ಇಷ್ಟ ಆಯಿತು. ಸರ್ ನಿಮ್ಮ ಸಿನಿಮಾ ನಂಗೆ ಗೊತ್ತಾಗಿಲ್ಲ. ಓಕೆ ಸೂಪರ್. ನಮ್ಮ ಇವರು ಕಾಟ್ಕಿ ಅವರು ಭಾಳ ಸ್ಟ್ರಾಂಗ್ ಇದ್ದಾರೆ, ಭಾಳ ಚೆನ್ನಾಗಿ ಬರೀತಾರೆ. ನಮ್ಮ ಇಸ್ಲಾವುದ್ದೀನ್ ಸೂಪರ್. ಸೊ ಇದೇ ಥರ ಇವರೆಲ್ಲರೂ ನೋಡಿದಾಗ ಬಿಹೈಂಡ್ ದ ಸೀನಲ್ಲೇ ಜಾಸ್ತಿ ಮಾತಾಡಿದ್ದಿದೆ. ಯಾವ್ದಾದ್ರು ಒಂದು ಸಿನಿಮಾ ನೋಡ್ಕೊಂಬಂದ ತಕ್ಷಣ ಆ ಸಿನಿಮಾದ ಬಗ್ಗೆ ತುಂಬ ಚರ್ಚೆ ಮಾಡ್ತೀವಿ. ಆ ಡೈರೆಕ್ಟ್ರು ಅಷ್ಟು ತಲೆ ಕೆಡಿಸ್ಕೊಂಡಿರೋಲ್ಲ, ಅಷ್ಟು ನಾವು ಚರ್ಚೆ ಮಾಡಿರ್ತೀವಿ. ಸೊ ಆ ಎಲ್ಲ ತೆರೆ ಹಿಂದಿನ ಕಥೆಗಳನ್ನ ಈ ಸಿನಿಮಾ ಏನೋ ತುಂಬ ಸ್ಟ್ರಾಂಗ್ ಆಗಿ ಹೇಳ್ತದೆ ಅನಿಸ್ತದೆ. ಈ ಹುಡುಗರ ಪ್ರೀತಿಯ ಮತ್ತು ಶ್ರಮಕ್ಕೆ ನೀವು ಎಲ್ಲರೂ ಪ್ರೋತ್ಸಾಹ ಕೊಡಿ. 1-2 ಗಂಟೆ ಸಿನಿಮಾದಿಂದ ಕನಿಷ್ಠ 2.5 ವರ್ಷ ಪರಿಶ್ರಮ ಇರುತ್ತೆ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದಕ್ಕೆ ನಿಮ್ಗಿಷ್ಟ ಆದರೆ ಪ್ರೋತ್ಸಾಹ ಮಾಡಿ, ಹಂಚಿ, ಹಾರೈಸಿ. ಆಲ್ ದ ಬೆಸ್ಟ್ BTS ಟೀಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಚೇತನ್ ಕೇಶವ್ ಅಂತ, ಲವ್ಲಿ ಫಿಲ್ಮ್ ಡೈರೆಕ್ಟರ್. ನನಗೆ ಪೋಸ್ಟರ್ ತುಂಬ ಇಷ್ಟ ಆಯಿತು, ಹಾಗೆ ಟೈಟಲ್ ಕೂಡ. ಈಗ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾನು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅಂದರೆ ಅಷ್ಟೇ ಇಂಪ್ರೆಸಿವ್ ಆಗಿ ಟ್ರೈಲರ್ ಇದೆ. ಸೊ 5 ಜನ ಡೈರೆಕ್ಟರ್ಸ್ ಒಂದೊಂದು ಕತೆ ಹೇಳೋದು ಓಕೆ, ಬಟ್ 5 ಜನ ಡೈರೆಕ್ಟರ್ಸ್ ಸೇರಿ ಒಂದು ಕತೆನ ತೋರಿಸೋದಿದೆಯಲ್ಲ ಒಂದೇ ಕತೆಯಾಗಿ, ಅದು ಟ್ರೈಲರಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಪ್ರೊಡಕ್ಷನ್ ಹೌಸ್ಗೆ ಮತ್ತು ಎಲ್ಲ 5 ಜನ ಡೈರೆಕ್ಟರ್ಸ್ ಆ್ಯಂಡ್ DOPs ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಇಸ್ಲಾವುದ್ದೀನ್ ಅಂತ. ನನ್ನ ನೋಡಿ ಸ್ವಾಮಿ ಇವ್ನು ಇರೋದೇ ಹೀಗೆ ಅಂತ ZEE5 ನನ್ನ ಮೂವಿ ಇದೆ. ಈಗ ಅನ್ನ ಅಂತ ನಮ್ಮ ಫಿಲ್ಮ್ 6ನೇ ತಾರೀಕು ಸೆಪ್ಟೆಂಬರ್ಗೆ ರಿಲೀಸ್ ಆಗಿದೆ. ಫಸ್ಟ್ ಆಫ್ ಆಲ್ ಮಹಾದೇವ್ ಪ್ರಸಾದ್, ಶ್ರೀಪ್ರಿಯಾ ಮತ್ತು ಅಪೂರ್ವ ನಮ್ಮ ನೋಡಿ ಸ್ವಾಮಿ ಇವ್ನು ಇರೋದೇ ಹೀಗೆ ಅಲ್ಲಿ ನಟರಾಗಿ ಕೆಲಸ ಮಾಡಿದ್ದವರು. ಪೋಸ್ಟರ್ ನೋಡಿದ ತಕ್ಷಣವೇ ಸಖತ್ ಅಪೀಲಿಂಗ್ ಥರ ಅನ್ನಿಸ್ತು. ಇಟ್ ಇಮಿಡಿಯೇಟ್ಲಿ ಕಾಟ್ ಮೈ ಅಟೆನ್ಷನ್. ಈ ಪ್ರಾಜೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ವಿ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್. ಯಾಕೆ ಅಂತಂದರೆ ಸಾಮಾನ್ಯತೆಯಲ್ಲಿ ಒಂದು ಅಸಾಮಾನ್ಯತೆ ಇರುತ್ತಲ್ಲ, ಆ ಕಥೆಗಳು ಬರಬೇಕು. ಎಷ್ಟೊಂದು ವಿ ಗೆಟ್ ಲಾಸ್ಟ್. ಎಷ್ಟೊಂದು ಸಲ ಏನು ಅನ್ಸುತ್ತೆ ಅಂತಂದರೆ ದೊಡ್ಡ ಕತೆ ಹೇಳೋದ್ರಲ್ಲಿ ನಾವು ಕಳೆದೋಗ್ತಾ ಇರ್ತೀವಿ. ನಮ್ಮ ಕಣ್ಣು ಮುಂದೆನೇ, ನಮ್ಮ ಬೆನ್ನ ಹಿಂದೆನೇ ನಡೀತಾ ಇರೋ ಕತೆಗಳು ಇರುತ್ತಲ್ಲ, ಅದರಲ್ಲಿ ತುಂಬ ಪವರ್ ಇರುತ್ತೆ. ಮತ್ತು ದೇ ಆರ್ ಇಮೋಷ್ನಲಿ ವೆರಿ ಅಪೀಲಿಂಗ್ ಬಿಕಾಸ್ ನಾವೆಲ್ಲ ಸಾಮಾನ್ಯ ಜನನೇ ತಾನೆ. ಇಟ್ ವಿಲ್ ರಿಲೇಟ್ ಟು ಅಸ್ ಮೋರ್. ಯಾಕೆಂದರೆ ನಮ್ಮ ಸುತ್ತಮುತ್ತನೇ ನಡೀತಾ ಇರೋದ್ರಿಂದ ಟು ಹ್ಯಾವ್ ಐಡೆಂಟಿಫೈಡ್ ಸಚ್ ಬ್ಯೂಟಿಫುಲ್ ಸ್ಟೋರೀಸ್, ಟು ಹ್ಯಾವ್ ಗಿವನ್ ಆಪರ್ಚುನಿಟೀಸ್ ಟು ಪೀಪಲ್, ಆ್ಯಂಡ್ ದೆನ್ ಐ ಆಮ್ ಶ್ಯೂರ್ ದೇ ಹ್ಯಾವ್ ಆಲ್ ಪ್ರೂವ್ನ್ ಯು ರೈಟ್. ಇಟ್ಸ್ ಕಮ್ ಔಟ್ ರಿಯಲಿ ನೈಸ್. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೇಲರ್. ಈ ಥರ ಇದು ಬಂದಾಗ ಹೊಸಬ್ರಿಗೂ ಒಂದು ಹೊಸ ಉತ್ಸಾಹ ಸಿಗತ್ತೆ. ಆಮೇಲೆ ನಮ್ಮ ಕನ್ನಡ ಜನರಿಗೂ ಕೂಡ ಶೇರ್ ಮಾಡಬೇಕು ನಮ್ಮದೇ ಅಂತ, ನಮ್ಮ ಕನ್ನಡ ಪ್ರೈಡ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ರಮೋಟ್ ಆ್ಯಂಡ್ ಸಪೋರ್ಟ್ ಸಚ್ ಮೂವೀಸ್. ಈ ಥರ ಮಾಡೋದ್ರಿಂದ ನಮ್ಮ ಸಿನಿಮಾ ಇನ್ನೂ ನಾವು ಯಾರಿಗೂ ಕಡಿಮೆ ಇಲ್ಲ. ಅದು ನಾವು ಹೇಳ್ಕೋಬೇಕಾಗಿಲ್ಲ, ತೋರಿಸಿದ್ರೆ ಸಾಕು, ಇವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.